ಏನ್ ಗುರು ಕೇಳಿ ಸಿನಿಮಾ. ಈಗ ತಾನೇ ಕೇಳಿ ಸಿನಿಮಾ ನೋಡ್ಕೊಂಡ್ ಬಂದೆ. ಸಿನಿಮಾ ಮಾತ್ರ ಸಖತ್ತಾಗಿತ್ತು ಗುರು. ಪಕ್ಕಾ ಬ್ಲಾಕ್ ಬಸ್ಟರ್ ಬರ್ದಿಟ್ಕೊಳ್ಳಿ. ಕೆವಿಎನ್ ಪ್ರೊಡಕ್ಷನ್ಸ್ ಅಂದ್ರೆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ ಅಂತ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. 1970 ಸೆಟ್ ಆಗಿರ್ಲಿ, ಮೇಕಿಂಗ್ ಆಗಿರ್ಲಿ, ವಿಜುವಲ್ಸ್ ಆಗಿರ್ಲಿ ತುಂಬಾ ನೀಟ್ ಅಂಡ್ ಡೀಟೇಲ್ಡ್ ಆಗಿ ತೋರ್ಸವ್ರೆ. ನನಗ್ ಪರ್ಸನಲಿ ಸಿನಿಮಾ ಮಸ್ತ್ ಆಗಿತ್ತು ಗುರು. ಫಸ್ಟ್ ಹಾಫ್ ವಾಸ್ ಗುಡ್, ಬಟ್ ಸೆಕೆಂಡ್ ಹಾಫ್ ಮಾತ್ರ ಸಖತ್ತಾಗಿತ್ತು. ಟ್ರೈಲರ್ ಅಲ್ಲಿ ಧ್ರುವ ಸರ್ ಡೈಲಾಗ್ ಇರುತ್ತೆ. ಆ ಹೋಲ್ ಸೀಕ್ವೆನ್ಸ್ ಸಿನಿಮಾದಲ್ಲಿ ಇರುತ್ತೆ ಗುರು. ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಐ ರಿಪೀಟ್, ಆ ಹೋಲ್ ಸೀಕ್ವೆನ್ಸ್ ಮೇಕಿಂಗ್ ಆಗ್ಲಿ, ಮ್ಯೂಸಿಕ್ ಆಗ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಇನ್ ನಮ್ ಧ್ರುವ ಸರ್ ಅವ್ರ ಆಕ್ಟಿಂಗ್ ಅಂತೂ ನಿಜವಾಗ್ಲೂ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಿ ಅವ್ರ ಹೇಟರ್ಸ್ ಕೂಡ ಅವ್ರಿಗೆ ಫ್ಯಾನ್ಸ್ ಆಗ್ತಾರೆ ಗುರು. ನಿಜವಾಗ್ಲೂ ಅವ್ರ ಆಕ್ಟಿಂಗ್ ಸಖತ್ತಾಗಿ ಮಾಡವ್ರೆ. ಅಂಡ್ ಡೈರೆಕ್ಟರ್ ಪ್ರೇಮ್ ಅವರ ಕಮ್‌ಬ್ಯಾಕ್ ಸಿನಿಮಾ ಅಂತಾನೆ ಹೇಳ್ಬೋದು. ಯೂಶುವಲಿ ಅವ್ರ ಸಿನಿಮಾ ಅಂದ್ರೆ ಸಾಂಗ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ದೇ ಇರುತ್ತೆ. ಈ ಸಿನಿಮಾದಲ್ಲೂ ಸಾಂಗ್ಸ್ ಎಲ್ಲವೂ ಕ್ರೇಜಿ ಆಗಿತ್ತು. ಅಂಡ್ ಹೀರೋಯಿನ್ ಕಾಮಿಡಿ ಟ್ರ್ಯಾಕ್ ವಾಸ್ ಗುಡ್. ಕಾಮಿಡಿ ಸೀನ್ಸ್ ನಿಜವಾಗ್ಲೂ ವರ್ಕೌಟ್ ಆಯ್ತು. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಒಂದು ಸರ್ಪ್ರೈಸ್ ಕ್ಯಾಮಿಯೋ, ನಮ್ ಕಿಚ್ಚ ಸುದೀಪ್ ಅವರ ಎಂಟ್ರಿ ಸಖತ್ತಾಗಿರುತ್ತೆ. ಓವರ್ ಆಲ್ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್, ಪಕ್ಕಾ ಪೈಸಾ ವಸೂಲ್ ಎಂಟರ್‌ಟೈನರ್. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಇಂತಹ ಮೋರ್ ಸಿನಿಮಾ ರಿಲೇಟೆಡ್ ಕಂಟೆಂಟ್‌ಗೋಸ್ಕರ ಫಾಲೋ